ಒಂದೇ ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ನಿಮಗೆ ಲೋಕಸಭಾ ಚುನಾವಣೆಯ ಪ್ರಚಾರದ ನಿಮಿತ್ತವಾಗಿ ಕೊಂಚವರ ಮಹಾಶಕ್ತಿ ಕೇಂದ್ರದ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ರಾಷ್ಟ್ರೀಯ ಒಬಿಸಿ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಲಕ್ಷ್ಮಣಜಿ ಅವರೇ, ವಿಧಾನ ಪರಿಷತ್ತಿನ ಉಪನಾಯಕರು, ಮಾಜಿ ಶಾಸಕರಾದಂಥ ಆತ್ಮೀಯರಾದಂಥ ಸುನೀಲ್ ವಲ್ಲಭರಾಜ್ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯ ಸೋದಂತ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ, ಕೋಳಿ ಸಮಾಜದ ಮುಖಂಡರಾದ ರವಿ ಕೋರ್ವಿ ಅವರೇ, ಮೈನಾರಿಟಿ ಮೋರ್ಚಾದ ಅಧ್ಯಕ್ಷರಾದಂಥ ಅನಿಲ್ ಥಾಮಸ್ ಅವರೇ, ಅಶೋಕ್ ಮೊಗ್ದಾಂಪುರ್ ಅವರೇ, ಕೋಡ್ಲಿ ದೇಶಮುಖ್ ಅವರೇ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂಥ ಗೋಪಾಲ್ ರೆಡ್ಡಿ ಅವರೇ, ಗೌತಮ್ ಪಾಟೀಲ್ ರೇ, ಜಗಜೀವನ್ ರೆಡ್ಡಿ ಅವರೇ, ಮಂಡಲದ ಅಧ್ಯಕ್ಷರಾದಂಥ ವಿಜಯಕುಮಾರ್ ಚಂಟ ಅವರೇ, ನಿಕಟಪೂರ್ವ ಅಧ್ಯಕ್ಷರಾದಂಥ ನಮ್ಮ ಸಂತೋಷ್ ಗಣತಿ ಅವರೇ, ಪ್ರಭಾರಿಗಳಾದಂಥ ಜಗನ್ನಾಥ್ ಪಾಟೀಲ್ ಅವರೇ, ಹಾಗೂ ವೇದಿಕೆ ಮೇಲಿದ್ದಂಥ ನನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರೇ, ಪದಾಧಿಕಾರಿ ಬಂಧುಗಳೇ, ಹಿತೈಷಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಒಂದು ಮಹಾಶಕ್ತಿ ಕೇಂದ್ರದ ಪ್ರತಿಯೊಂದು ಬೂತಿನಿಂದ ಬಂದಿದಂಥ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಕಾರ್ಯಕರ್ತ ಬಂಧುಗಳೇ, ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಅನೇಕ ನಮ್ಮ ಮುಖಂಡರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ದೇಶದ ಚುನಾವಣೆ, ನಮ್ಮ ನಿಮ್ಮೆಲ್ಲರ ಮತ್ತು ಭಾವಿ ಪೀಳಿಗೆಯ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಮತವನ್ನು ಹಾಕುವಂಥ ಚುನಾವಣೆ ಅನ್ನುವಂಥದ್ದನ್ನು ಇಂದಿನ ಈ ಚುನಾವಣೆ ಮಹತ್ವವನ್ನು ನಮಗೆಲ್ಲರಿಗೂ ಹೇಳ್ತಾರೆ. 75 ವರ್ಷದಲ್ಲಿ ಕಾಂಗ್ರೆಸ್ ಎಂದೂ ಲೋಕಸಭಾ ಚುನಾವಣೆ ಮಹತ್ವದ ಚುನಾವಣೆ ಅನ್ನುವಂಥ ವಿಚಾರವನ್ನು ಜನಸಾಮಾನ್ಯರಲ್ಲಿ ಚುನಾವಣೆ ಪೂರ್ವದಲ್ಲಿ ಚರ್ಚೆಗೆ ತರಲಿಲ್ಲ. ಆದರೆ ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಕಂಡಂಥ ಬದಲಾವಣೆಗಳು, ನಿಮ್ಮ ಎಲ್ಲರ ಜೀವನದಲ್ಲಿ ಕಂಡಂಥ ಬದಲಾವಣೆಗಳು, ಇಡೀ ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾರತದ ಮಹತ್ವವನ್ನು ಕಂಡಂಥ ಬದಲಾವಣೆಗಳು, ಆರ್ಥಿಕ ಪ್ರಗತಿ, ಸುರಕ್ಷತೆ, ಹೀಗೆ ನಾನಾ ಆಯಾಮಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ತಗೊಂಡಿದ್ದಂಥ ದಿಟ್ಟ ನಿರ್ಧಾರಗಳಿಂದ ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಇದು ದೇಶದ ಚುನಾವಣೆ, ಇದು ನಮ್ಮೆಲ್ಲರ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಚುನಾವಣೆ. ಕೇವಲ ನಮ್ಮ ಭವಿಷ್ಯವೇ ಅಲ್ಲ, ಮುಂದಿನ ಭಾವಿ ಪೀಳಿಗೆಯ ಭವಿಷ್ಯವನ್ನ ನಿರ್ಧಾರವನ್ನು ಮಾಡುವಂತ ಚುನಾವಣೆ ಅನ್ನುವಂತ ಒಬ್ಬ ದೇಶದ ಸಾಮಾನ್ಯ ನಾಗರಿಕನಿಗೂ ಕೂಡ ಅದರ ಮಹತ್ವವನ್ನು ಗೊತ್ತಾಗಿದೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ಅನೇಕ ಸಾಧನೆಗಳನ್ನು ಬಡವರಿಗಾಗಿ, ರೈತರಿಗಾಗಿ, ಮಹಿಳೆಯರಿಗಾಗಿ, ಯುವ ಪೀಳಿಗೆಗಾಗಿ ನಾನು ನಿಮ್ಮ ಆಶೀರ್ವಾದವನ್ನು ಪಡೆದುಕೊಂಡು 2 ಅವಧಿಗೆ ಸಂಸದನಾಗಿ ಮೋದಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 100% ಅನುಷ್ಠಾನವನ್ನುಗೊಳಿಸಿದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಬಂಧುಗಳು. ಕೇವಲ 2-4 ಯೋಜನೆಗಳನ್ನು ಹೇಳಿ ಮುಂದೆ ಹೋಗ್ತೀನಿ. ಇವತ್ತು ದೇಶದ ರೈತರಿಗಾಗಿ 25 ಯೋಜನೆಗಳನ್ನು ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿ ಸಮಾನ ನಿಧಿ 6,000 ರೂಪಾಯಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಬೆಳೆ ವಿಮೆ,
ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ ಡ್ರಿಪ್ ಇರಿಗೇಷನ್ 90% ಸಬ್ಸಿಡಿ, ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿ ಖರೀದಿಯನ್ನು ಮಾಡಿ ಇವತ್ತು 2 ಪಟ್ಟಿಲ್ಲ 4 ಪಟ್ಟು ಆಮದಾನಿಯನ್ನು ಮಾಡಿದ್ದೀವಿ. ನನ್ನ ಇಲಾಖೆಯಿಂದ ಗೊಬ್ಬರವನ್ನು ಇದ್ದಿದ್ದ ರೇಟನ್ನು 10 ವರ್ಷದಿಂದ ಇವತ್ತಿಗೆ ಅದು ಒಂದೇ ರೇಟನ್ನು ಕೊಡ್ತೀವಿ. ಇವತ್ತು ಬಡವರಿಗೆ ರ್ಯಾಷನ್ ಕೊಡೋದಾಗಲಿ, ಆಯುಷ್ಮಾನ್ ಭಾರತದ ಯೋಜನೆಯಲ್ಲಿ ಆರೋಗ್ಯ ವಿಮೆ ಕೊಡೋದಾಗಲಿ, ಬಡ ಹೆಣ್ಣು ಮಕ್ಕಳಿಗೆ ಗ್ಯಾಸ್ ಸಿಲಿಂಡರ್ ಕೊಡೋದಾಗಲಿ, ಶೌಚಾಲಯ ಕಟ್ಟಿಸಿಕೊಟ್ಟದಾಗಿರಲಿ, ಮಾತೃವಂದನಾ ಯೋಜನೆಯಲ್ಲಿ 5,000 ರೂಪಾಯಿ ಗರ್ಭಿಣಿ ಮಹಿಳೆಯರಿಗೆ ಕೊಟ್ಟಿದ್ದಾಗಿರಲಿ, ದೇಶದ ಬಡವರಿಗೆ 4 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಿ ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡೋದಾಗಲಿ, ಬಡವರಿಗೆ ಉಚಿತವಾಗಿ ಕರೆಂಟ್ ಕೊಟ್ಟಿದ್ದಾಗಿರಲಿ, ಇವತ್ತು ಬಡ ಹೆಣ್ಣು ಮಕ್ಕಳಿಗೆ ಮನೆಗಳಿಗೆ ಪ್ರತಿಯೊಂದು ಮನೆಗಳಿಗೆ ಜೆ ಮುಖಾಂತರ ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯ ನೀರನ್ನು ಕೊಡುವುದಾಗಲಿ, ಇವತ್ತು ದೇಶದ ಯುವಕರಿಗೆ 54 ಕೋಟಿ ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡಿದಾಗಿರಲಿ, ದೇಶದ ಯುವಕರಿಗೆ ಶಾಲೆ ಕಾಲೇಜುಗಳ 2 ಪಟ್ಟು, ಶಾಲೆ ಕಾಲೇಜುಗಳಿರುವಂಥ ಸೀಟ್ಗಳು 2 ಪಟ್ಟು, ದೇಶದಲ್ಲಿರುವಂಥ ಯೂನಿವರ್ಸಿಟಿಗಳ 2 ಪಟ್ಟು, ಉದ್ಯೋಗ ಸೃಷ್ಟಿ 54 ಕೋಟಿ. ಆ ಕಾರಣಕ್ಕಾಗಿ ದೇಶದ ಜನರ ಬಡವನ್ನ ಆರ್ಥಿಕವಾಗಿ 54 ಕೋಟಿ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಮೋದಿ ಸರ್ಕಾರದಿಂದ 81 ಕೋಟಿ ಜನರಿಗೆ ಲಾಭವನ್ನು ಪಡೆದಿದ್ದಾರೆ. ಈ ಎಲ್ಲ ಆರ್ಥಿಕ ಬೆಳವಣಿಗೆಯಿಂದ ದೇಶದಲ್ಲಿ 25 ಕೋಟಿ ಜನರಿಗೆ ಬಡತನ ರೇಖೆಗಿಂತ ಕೆಳಗಿರುವವರನ್ನ ಬಡತನ ರೇಖೆಗಿಂತ ಮೇಲೆ ನಿಯೋ ಮಿಡಲ್ ಕ್ಲಾಸ್ ತಂದಂತ ಕೀರ್ತಿ ಯಾವುದಕ್ಕಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರಕ್ಕಿದೆ ಬಂಧುಗಳು. ಇವತ್ತು ಕಾಂಗ್ರೆಸ್ಸಿನವರು ಇವತ್ತು ನನ್ನ ಒಬ್ಬ ಮಿತ್ರ ಹೇಳ್ದ, ಪಹಾಣಿ ಒಕ್ಕಲ್ತನ ಮಾಡುವಂತ ಜಮೀನನ್ನ ಅರಣ್ಯ ಇಲಾಖೆಗೆ ಸೇರಿಸಲಾಗಿದೆ ಅಂತ. ಅದರ ಕರ್ತ ಧರ್ತ ಈಶ್ವರ್ ಖಂಡ್ರೆ ಆಗಿದ್ದಾರೆ. ಇವತ್ತು ಬಡವರು ಉಳಿಮೆ ಮಾಡುವಂತ ಜಮೀನು ನಮ್ಮ ಜಿಲ್ಲೆಯಲ್ಲಿ ಕೂಡ ಸರ್ಕಾರದ ಒಂದು ಅರಣ್ಯ ಇಲಾಖೆಗೆ ಸೇರಿಸುವಂತ ಪಾಪದ ಕೆಲಸ ಯಾರಾದರೂ ಮಾಡಿದರೆ ಅದು ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಮಾಡಿದ್ದಾರೆ. ಅದಕ್ಕೆ ಮತವನ್ನು ಕೇಳಲಿಕ್ಕೆ ಬಂದಾಗ ಅವರನ್ನು ಪ್ರಶ್ನೆಯನ್ನ ಮಾಡಿ ಉತ್ತರವನ್ನು ಪಡೆಯಬೇಕು ಬಂದರು. ಇವತ್ತು ಈಶ್ವರ್ ಖಂಡ್ರೆ ಏನು ಕೆಲಸ ಮಾಡಿದರೆ ಭಗವಂತಗೆ ಹೇಳುವಂತ ಪ್ರಶ್ನೆಯನ್ನ ಮಾಡ್ತಾರೆ. ನರೇಂದ್ರ ಮೋದಿ ಅವರ ಸರ್ಕಾರದ ಈ ಎಲ್ಲ ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನು ತಂದು ನನ್ನ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ತಂದು ಮುಟ್ಟಿಸಿದಂತ ಕಾರ್ಯವನ್ನು ನಾವು ಮಾಡಿದ್ದೀವಿ. ನಿಮ್ಮ ಆಶೀರ್ವಾದದಿಂದ ಸಂಸದನ ಆದ್ಮೇಲೆ 12 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಂಜೂರಾತಿಯನ್ನು ಮಾಡಿಸಿದ್ದೀನಿ. ಸುಮಾರು 1000 ಕಿಲೋಮೀಟರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಮಾಡಿಸಿದ್ದೀನಿ. 200 ಕಿಲೋಮೀಟರ್ CRF ಅಡಿಯಲ್ಲಿ ಗ್ರಾಮಗಳ ಜೋಡಣೆ ಯೋಜನೆಗಳನ್ನು ಮಾಡಿಸಿದ್ದೀನಿ. ಬೀದರ್ದಿಂದ ಸುಮಾರು 13 ರೈಲ್ವೆಗಳನ್ನು ಹೊಸದಾಗಿ ಪ್ರಾರಂಭ ಮಾಡಿಸಿದ್ದೀನಿ. ಬೀದರ್ ಕಲಬುರಗಿ ರೈಲ್ವೆ ಲೈನ್ ಹೊಸದಾಗಿ ನಿರ್ಮಾಣವನ್ನು ಮಾಡಿ ಲೋಕಾರ್ಪಣೆಯನ್ನು ನರೇಂದ್ರ ಮೋದಿ ಅವರಿಗೆ ತಂದು ಮಾಡಿದ್ದೀನಿ. ಬೀದರ್ದಿಂದ ಬೆಂಗಳೂರಿಗೆ ವಿಮಾನಯಾನವನ್ನು ಪ್ರಾರಂಭ ಮಾಡಿದೆ. ಕಲ್ಯಾಣ ಕರ್ನಾಟಕದ ಭಾಗದ ಯುವಕರಿಗೆ ಸಿಪೆಟ್ ಕಾಲೇಜನ್ನು ಬೀದರ್ದಲ್ಲಿ ಪ್ರಾರಂಭ ಮಾಡಿಸಿದ್ದೀನಿ. ಕಲ್ಯಾಣ ಕರ್ನಾಟಕದ ಯುವಕರ ವಿದ್ಯಾರ್ಥಿಗಳಿಗೆ ಸೈನಿಕ ಶಾಲೆಯನ್ನು ಪ್ರಾರಂಭವನ್ನು ಮಾಡಿದ್ದೀನಿ. ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಬೀದರ್ ಜಿಲ್ಲೆಯಲ್ಲಿ 13,000 ಕೋಟಿಯ ಹೂಡಿಕೆಯ ಸೋಲಾರ್ ಪಾರ್ಕ್ ಅನ್ನು ಮಂಜೂರಾತಿಯನ್ನು ಮಾಡಿಸಿದ್ದೀನಿ. 10,500 ಯುವಕರಿಗೆ ಅಲ್ಲಿ ನೌಕರಿಗಳನ್ನು ಸಿಗ್ತದೆ. ಇವೆಲ್ಲ ನಾನು ಮಾಡಬೇಕಾದ್ರೆ 65 ವರ್ಷಗಳಿಂದ ನಿಮ್ಮ ಕುಟುಂಬ ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದೆ. ನಿಮ್ಮ ಯೋಗ್ಯತೆ ಭಾಲ್ಕಿನಲ್ಲಿ ಒಂದು ಸ್ಟೇಡಿಯಂ ಕಟ್ಟಿಸ್ಲಿಕ್ಕೆ ಆಗಿಲ್ಲ. ನಿಮಗೆ ಒಂದು ಯೋಗ್ಯತೆ. ನಾನೊಂದು ಕಳೆದ 4 ದಿನಗಳಿಂದ ಭಾಲ್ಕಿಯಲ್ಲಿ ಪ್ರವಾಸವನ್ನು ಮಾಡಿ ಬಂದಿದ್ದೀನಿ. ಅಲ್ಲಿನ ಜನರು ಸರ್
ಭಾಲ್ಕಿನೇ 65 ವರ್ಷಗಳಲ್ಲಿ ಅಭಿವೃದ್ಧಿನ ಮಾಡಲಿಕ್ಕೆ ಆಗಿಲ್ಲ, ಜಿಲ್ಲೆ ಅಭಿವೃದ್ಧಿನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಲ್ಕಿಯಲ್ಲಿ ನಿಮಗೆ 25,000ಕ್ಕೆ ಹೆಚ್ಚು ಅಂತರದಿಂದ ಮತಗಳನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಅಲ್ಲಿನ ಜನತೆ ಹೇಳಿದೆ. ಜಿಲ್ಲೆಯ ಜನತೆಗೆ ಕೂಡ ಗೊತ್ತಿದೆ, ಭಾಲ್ಕಿಯನ್ನು ಅಭಿವೃದ್ಧಿ ಮಾಡಲಾರದವರು ಜಿಲ್ಲೆ ಅಭಿವೃದ್ಧಿ ಮಾಡಲ್ಲ ಅಂತ. ಕೇವಲ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು, ಬಾಯಿ ತೆಗೆದಿದ್ರೆ ಸುಳ್ಳು. ನಾನು ಮಾಡಿದ ಯೋಜನೆಗಳೆಲ್ಲವೂ ಚುನಾವಣೆ ಭರಾಟೆಯಲ್ಲಿ ನಾನು ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾ ಇದ್ದೆ. ನಾನು ಅದಕ್ಕೆ ಒಂದು ಸತಿ ಸವಾಲನ್ನು ಹಾಕಿದೆ, ನಿಮ್ಮ ಮುಖ್ಯಮಂತ್ರಿಗಳನ್ನ ಕರೆದುಕೊಂಡು ಬನ್ನಿ, 10 ವರ್ಷದಲ್ಲಿ ನಾನು ನನ್ನ ಜನರ ಆಶೀರ್ವಾದವನ್ನು ಪಡೆದು ಎಲ್ಲ ಯೋಜನೆಗಳನ್ನು ತಂದಿದ್ದನ್ನು ನಿಮ್ಮ ಮುಖ್ಯಮಂತ್ರಿ ಸಮಕ್ಷಮದಲ್ಲಿ ತೋರಿಸ್ತೀನಿ ಅಂತ. ಸವಾಲಿಗೆ ಜವಾಬ್ ಕೊಡಲ್ಲ. ಕಳೆದ 10 ವರ್ಷದಲ್ಲಿ ಅನೇಕ ಸವಾಲುಗಳನ್ನು ಹಾಕಿದ್ದೀನಿ, ಇಲ್ಲಿಯವರೆಗೆ ಒಂದೇ ಒಂದು ಉತ್ತರ ಕೊಟ್ಟಿಲ್ಲ. ಇಷ್ಟು ಸುಳ್ಳುಗಾರ ಈಶ್ವರ್ ಖಂಡ್ರೆ, ತಂದೆ ಎಷ್ಟು ಸುಳ್ಳು ಆಡ್ತಾರೋ ಮಗ ಅದ್ರದ್ದು 10 ಪಟ್ಟು ಸುಳ್ಳು ಆಡೋರಿದ್ದಾರೆ. ಬಂಧುಗಳೇ, ನಾನು ಸುಳ್ಳು ಆಡ್ತಾ ಇಲ್ಲ, ಉದಾಹರಣೆಯನ್ನು ಕೊಟ್ಟು ಹೇಳ್ತೀನಿ. ಸುಳ್ಳು ಆಡುವುದರಲ್ಲಿ ಬಾಪ್ 1 ನಂಬರ್, ಸುಳ್ಳು ಆಡುವುದರಲ್ಲಿ ಬೇಟಾ 10 ನಂಬರ್. ಯಾಕೆ 10 ನಂಬರ್ ಅಂತ ಇದ್ದೀನಿ ಅಂದ್ರೆ, ಚುನಾವಣೆ ಪ್ರಚಾರದಲ್ಲಿ LLB ಪಾಸ್ ಆಗಿದ್ದೇನೆ, ಹೈಕೋರ್ಟ್ನಲ್ಲಿ ಪರೀಕ್ಷೆಗಳನ್ನು ಬರಬೇಕಾಗ್ತದೆ. ಈ ಮಹಾರಾಯ ಆ ಪರೀಕ್ಷೆಗಳನ್ನು ಇಲ್ಲಿಯವರೆಗೆ ಪಾಸ್ ಆಗಿಲ್ಲ. ಎಷ್ಟು ಸುಳ್ಳುಗಾರ ಅನ್ನುವಂಥದ್ದನ್ನ ಇದು ಒಂದು. ಇವಾಗ ರಾಜಕೀಯದಲ್ಲಿ ಕಣ್ ತೆರಿತಾ ಇದ್ದಾರೆ, ಇನ್ನು ಕಣ್ ತೆರಲಿಕ್ಕಿಂತ ಮುಂಚೆನೆ ಇಷ್ಟು ಸುಳ್ಳು ಹೇಳುವಂತ ಹವ್ಯಾಸ ರೂಢಿ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಅವರ ಜೀವನದ ಬಂಡವಾಳ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಜೀವನದ ಬಂಡವಾಳ ಕೇವಲ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡುವುದಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಂದು ನಮ್ಮ ಜಿಲ್ಲೆಯಲ್ಲಿ ಅಂತ ತಯ ಮಾಡಿದ್ದಾರೆ, 1 ನಂಬರಿಗೆ 10 ನಂಬರಿಗೆ ಈ ಚುನಾವಣೆಯಲ್ಲಿ ಸೋಲಿಸಬೇಕಂತ. ಚಿಂಚೋಳಿಯಲ್ಲಿ ಕೂಡ ಅದೇ ತಯ ಮಾಡಿದ್ದಾರೆ, ಆಳಂದಲ್ಲಿ ಕೂಡ ತಯ ಮಾಡಿದ್ದಾರೆ. ಯಾಕೆಂದ್ರೆ ಹೋದ ಚುನಾವಣೆಯಲ್ಲಿ ಇದೇ ಸುಳ್ಳು ಆಡೋರು ಈಶ್ವರ್ ಖಂಡ್ರೆ ನನ್ನ ಎದುರು ಅಭ್ಯರ್ಥಿಯಾಗಿದ್ರು. 1.25 ಲಕ್ಷದ ಓಟಿನಿಂದ ನೀವೇ ಸೋಲಿಸಿದ್ರಿ. ಈ ಸರ್ತಿ ಆ ಸುಳ್ಳಾಡ ಬಗ್ಗೆ ನೀವು ಬಿಡ್ತೀರೇನ್ರಿ? ಬಿಡಲ್ಲ. ನೀವು 3 ಲಕ್ಷ ಅಂತರದಿಂದ ಸೋಲಿಸ್ಲಿಕ್ಕೆ ಈಗಾಗಲೇ ತೈ ಮಾಡಿದ್ದೀರಿ ನೀವು. ಬಂಧುಗಳೇ, ಕೈ ಮುಗಿದು ಕೇಳ್ತೀನಿ, ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ, ಚುನಾವಣೆ ಇರೋದು ಕಡಿಮೆ ಸಮಯದಲ್ಲಿ. ನಾನು ನಿಮ್ಮ ಊರಿಗೆ ಬರ್ಬೇಕಂತ ಎಲ್ಲರ ಅಪೇಕ್ಷೆ ಇರ್ತದೆ. ಕೇವಲ ಚುನಾವಣೆ ಹಿಡಿದ್ರೆ 3 ದಿವಸ ಮಾತ್ರ. ಇವಾಗ ನಿಮ್ಮ ಊರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ನರೇಂದ್ರ ಮೋದಿ ಅವರಿಗೆ ಮತ ಹಾಕಬೇಕಂತ ನಾನು ನಿಮ್ಮ ಅಭ್ಯರ್ಥಿ ನೀವೇ ತಿಳಿದುಕೊಂಡೆ, ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅತಿ ಹೆಚ್ಚಿನ ಮತದಾನವನ್ನು ಮಾಡಿಸಿ ಅದು ಭಾರತೀಯ ಜನತೆ ಪಾರ್ಟಿಗೆ ಮಾಡಬೇಕನ್ನುವಂಥ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಬಂಧುಗಳು, ನನ್ನ ಕ್ರಮ ಸಂಖ್ಯೆ 2 ಗುರುತಂತೂ ನಿಮ್ಗೆ ಗೊತ್ತೇ ಇದೆ, ಕಮಲದ ಹೂವ. ಅದಕ್ಕೆ ದಿನನಿತ್ಯ ಇನ್ನೊಂದು 4 ದಿವಸಗಳ ಕಾಲ ಉಳಿದಿದೆ. ಕಳೆದ 1.5 ತಿಂಗಳಿನಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ 3 ಬಾರಿ ಪ್ರವಾಸವನ್ನು ಮಾಡಿದ್ದೀನಿ. ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಮುಖಂಡರು ಒಮ್ಮತದಿಂದ ಒಗ್ಗಟ್ಟಿನಿಂದ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸ್ವತಃ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮತದಾರರಲ್ಲಿ ನೋಡುವಂತಹ ಹುಮ್ಮಸ್ಸು, ಆ ದೃಢ ಸಂಕಲ್ಪ
ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಅಬ್ ಕಿ ಬಾರ್ 400 ಪಾರ್ ಅನ್ನುವಂಥದ್ದನ್ನ ಘೋಷಣೆಯೊಂದಿಗೆ ಪ್ರಧಾನಮಂತ್ರಿ ಮಾಡಬೇಕನ್ನುವಂಥ ದೃಢ ಸಂಕಲ್ಪವನ್ನು ಮಾಡಿದ್ದಾರೆ ಬಂಧುಗಳು. ಅದಕ್ಕೆ ನೀವೆಲ್ಲರೂ ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ, ನಿಮ್ಮ ಭಾವಿ ಪೀಳಿಗೆಯ ಭವಿಷ್ಯಕ್ಕಾಗಿ ಇನ್ನು 5 ದಿವಸ ದುಡಿಬೇಕನ್ನುವಂಥದ್ದನ್ನ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಬಂಧುಗಳೇ, ಬಿಸಿಲು ಸಾಕಷ್ಟಿದೆ. ಚುನಾವಣೆಯ ದಿವಸ ಸಾಧ್ಯ ಆದಷ್ಟು 11 ಗಂಟೆ ಒಳಗಡೆ ಪೂರ್ಣ ಬಹುಮತವನ್ನು ಮುಗಿಸಿಬಿಡಿ ಮತ್ತು ಪ್ರತಿಯೊಬ್ಬರ ಮನೆಗೆ ಹೋಗಿ ಕರೆದು ತಂದು ಮತದಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಸಬೇಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಾವೇನು ಮಾತಾಡಬೇಕು, ಚುನಾವಣೆ ಗೆದ್ರೆ ಶ್ಯಾಮ್ ಪೆಟ್ರೋಲ್ ಕಾಂಗ್ರೆಸ್ ಒಂದು ಸಲಹೆಯನ್ನು ಕೊಟ್ಟಿದ್ದಾನೆ. ತಂದೆ ಗಳಿಸಿದ ಆಸ್ತಿಯಲ್ಲಿ ಮಗನಿಗೆ ಕೇವಲ 40% ಮಾತ್ರ ಸಿಗ್ತದೆ. ಉಳಿದ 60% ಆಸ್ತಿಗೆ ಮಗ ಟ್ಯಾಕ್ಸ್ ಕಟ್ಟಿ ತಗೋಬೇಕು. ಗೊತ್ತಾಗ ಮನಸ್ಥಿತಿ ನಾವು ಬಳಕೆ ಮಾಡಿದ ಎಲ್ಲ ಆಸ್ತಿ 10-12 ಮಕ್ಕಳ ಹಡೆಯವರನ್ನ ದಾನದ ರೂಪಲ್ಲೇ ಬರಬೇಕಾಗಿದೆ ಅವರಿಗೆ. ಅರ್ಥ ಆಯ್ತಲ್ಲ? ಅದಕ್ಕೆ ಅರ್ಥ ಮಾಡಿಕೊಳ್ಳಿ. ಒಂದು ಉದಾಹರಣೆ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಾನು ಒಂದು 20 ದಿವಸ ಕೆಳಗಡೆ ಆಳಂದಿಗೆ ಹೋಗುವ ಸಂದರ್ಭದಲ್ಲಿ ನನ್ನ ಗಾಡಿಯ ಚಂಡವನ್ನು ನೋಡಿ ಒಬ್ಬ ರೈತ ಹೊಡೆಯುತ್ತ ಬಂದು ಹೇಳ್ತಾನೆ, ಸರ್ ನೀವೇನು ಚಿಂತೆ ಮಾಡಬೇಡಿ, ನಾವೆಲ್ಲರೂ ಉಳಿಬೇಕಾದ್ರೆ ದೇಶ ಉಳಿಬೇಕು. ದೇಶ ಉಳಿಬೇಕಾದ್ರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ನಾನೊಬ್ಬ ರೈತ ಬಿಜೆಪಿ ರೈತರ ಮನೆಗಳ